ನಮಸ್ಕಾರ ಫ್ರೆಂಡ್ಸ್, ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಿನ್ನೆ ಯಾವ ಸೋಷಿಯಲ್ ಮೀಡಿಯಾ ತಗೊಂಡ್ರು ಓನ್ಲಿ ಒನ್ ಆ್ಯಂಡ್ ಓನ್ಲಿ ಒಂದೇ ಒಂದು ಟಾಪಿಕ್ ಮೇಲೆ ಚರ್ಚೆ ಆಗ್ತಾ ಇದೆ. ಒಂದೇ ಒಂದು ಟಾಪಿಕ್ಕನ್ನೇ ತುಂಬ ವೈರಲ್ ಮಾಡ್ತಾ ಇದ್ದಾರೆ. ಅದು ಏನಪ್ಪ ಅಂತಂದರೆ ಗಿಲ್ಲಿ ನಟನ ಗೆಲುವಿಗೋಸ್ಕರ. ನಿಜ ಹೇಳಬೇಕು, ಈ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ರೇಂಜಿಗೆ ಅಭಿಮಾನಿಗಳು ಸಂಪಾದನೆ ಮಾಡ್ತಾನೆ ಅಂತಂದ್ರೆ ತುಂಬ ಧನ್ಯವಾದಗಳು ತಿಳಿಸ್ಬೇಕು ಅವ್ರಿಗೆ. ತುಂಬ ಖುಷಿ ಆಗುತ್ತೆ. ಮನಿಗೂ ಅಭಿಮಾನಿಗೂ ಏನು ವ್ಯತ್ಯಾಸ ಹೋಗುತ್ತಾ? ಮನಿ ಇವತ್ತು ಬರ್ತದೆ, ನಾಳೆ ಹೋಯ್ತದೆ. ಆದ್ರೆ ಅಭಿಮಾನಿ ಒಂದ್ಸಲಿ ಬಂದ್ರೆ ಯಾವತ್ತು ಹೋಗಲ್ಲ. ಇಡೀ ಕರ್ನಾಟಕದಲ್ಲಿ ಒಂದೇ ಒಂದು ಟ್ರೆಂಡಿಂಗ್ ವಿಚಾರ ಏನಪ್ಪ ಅಂತಂದ್ರೆ, ಕರ್ನಾಟಕದ ಗಲ್ಲಿಯಲ್ಲೂ ಬರೀ ಗಿಲ್ಲಿನವ ಮಾತ್ರ ನಡೀತಾ ಇದೆ. ದಯವಿಟ್ಟು ಓಟ್ ಹಾಕಿ. ಸಾಮಾನ್ಯ ವ್ಯಕ್ತಿಗಳ ಮಕ್ಕಳು ಆ ಥರ ಬೆಳಿಬೇಕು. ಎಲ್ಲರೂ ಓಟ್ ಹಾಕಿ ಅವ್ರನ್ನ ಹಾರೈಸೋಣ. ಅವರು ಗೆದ್ದು ಹಿಂದೆ ಬರಬೇಕು. ಅವರು ಸ್ಟೇಜ್ ಮೇಲೆ ಹೇಳಿದ್ದಾರೆ, ನೀವು ಓಟ್ ಹಾಕಿ ಗೆಲ್ಸಿದ್ರೆ ಆನಂದ, ಇಲ್ಲಾಂದರೆ ಗೋವಿಂದ ಅಂತ. ಗ್ಯಾರಂಟಿ ಕರ್ನಾಟಕದ ಜನತೆ ಒಳ್ಳೆ ವ್ಯಕ್ತಿಗಳನ್ನ ಗೋವಿಂದ ಮಾಡೋದಕ್ಕೆ ಬಿಡೋದಿಲ್ಲ, ಎತ್ತಿ ಹಿಡಿತಾರೆ. ನಮ್ಮ ಕರ್ನಾಟಕದ ಜನತೆ ತುಂಬ ಹೃದಯವಂತರು ಅನ್ನೋದು ಈಗ ಈ ಗೆಲುವಿನಿಂದ ನಿಮಗೆ ಪ್ರೂವ್ ಆಗುತ್ತೆ. ಸಂದರ್ಭದಲ್ಲಿ ಆಟದ ಗೆದ್ದು ಬಾ ಗಿಲ್ಲಿ ನಟ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದೇ ಮುಷ್ಟಿ ಹಿಡಿದು ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದು ಪೋಸ್ಟರ್ ಹಾಕಿದ್ರೆ ಸಾವಿರಾರು ಕಾಮೆಂಟ್ಸ್ ಆಗ್ತಾ ಇದ್ದಾರೆ. ಸಾಮಾನ್ಯ ಬಡ ಕುಟುಂಬ ರೈತರ ಮಕ್ಕಳು ಇವತ್ತು ದೊಡ್ಡ ಸ್ಟೇಜ್ ಮೇಲೆ ನಿಲ್ಲಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿಯೊಬ್ಬರು ಕನ್ನಡಿಗರು ಕೈ ಹಿಡಿದು ಮುನ್ನಡೆಸ್ತಾ ಇದ್ದಾರೆ. ನಿಜ ಹೇಳ್ತಾ ಇದ್ದೀನಿ, ನೀನು ಗೆಲ್ಲೋದಂತೂ ಪಕ್ಕ. ಕೊನೆಯದಾಗಿ ಒಂದು ಮಾತಾಡಬೇಕು, ನಿಮ್ಮೆಲ್ಲರ ನೆಚ್ಚಿನ ನಟ ಗಿಲ್ಲಿ ಗೆದ್ದು ಬಾ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್. ವೋಟ್ ಫಾರ್ ಗಿಲ್ಲಿ.